ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಬನ್ನಿ, ಬ್ಯಾಂಕ್ ನಿಫ್ಟಿ ನಾಳೆ ನಮಗೆ ಹೇಗೆಲ್ಲ ವರ್ಕ್ ಆಗುತ್ತೆ, ಎಷ್ಟು ದಿನ ಯಾವ ರೀತಿ ಸಪೋರ್ಟ್ ತೊಗೊಳ್ತು, ಯಾವ ರೀತಿ ಮಾರ್ಕೆಟ್ ನಾಳೆ ನಾವು ಟ್ರೇಡನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಒತ್ತೋದು ಕೂಡ ಮರಿಬೇಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ನಾಳೆ ನಾವು ಎಲ್ಲ ಟ್ರೇಡ್ ಮಾಡ್ಬೋದು ಅಂತ ಈ ಸಿಂಪಲ್ಲಾಗಿ ಒಂದು ಸ್ಟ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಕಳೆದ ನಮಗೆ ಸಪೋರ್ಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡಿದೆ ಸೇಮು. ಸೊ ಸುಮಾರು ಒಂದು 15 ದಿನ ಸಪೋರ್ಟನ್ನು ತೊಗೊಂಡು ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ನಿಮಗೆಲ್ಲರಿಗೂ ಯಾರೆಲ್ಲ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿದ್ರೆ ಎಲ್ರಿಗೂ ಒಂದು ಬ್ರೇಕ್ಔಟ್ ಕೊಟ್ಟಿರೋದು ಕ್ಲೀನಾಗಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಓಕೆ, ಒಂದು ಡಬ್ಲ್ಯೂ ಪ್ಯಾಟ್ರನನ್ನು ಮಾಡಿದೆ. ಡಬ್ಲ್ಯೂ ಪ್ಯಾಟ್ರನ್ ಅಂದರೆ ಏನು? ಸೊ ಒಂದು ಮಲ್ಟಿಪಲ್ ಟೈಮು ಸಪೋರ್ಟ್ ತೊಗೊಂಡು ಈ ಒಂದು ಡಬ್ಲ್ಯೂ ಪ್ಯಾಟ್ರನ್ ಏನು ನೋಡ್ತಾ ಇದ್ರೋ ಈ ಒಂದು ಪ್ಯಾಟ್ರನನ್ನು ಕ್ರಿಯೇಟ್ ಮಾಡಿಕೊಂಡು ಕನ್ಸಾಲಿಡೇಷನ್ನ ಮಾಡಿ ನಂತರ ಒಂದು ಬ್ರೇಕ್ಔಟನ್ನು ಕೊಟ್ಟು 50,800 ಮೇಲೆ, ಎಷ್ಟು 50,800 ಮೇಲೆ ನಮಗೊಂದು ಬ್ರೇಕ್ಔಟನ್ನು ಸಿಕ್ಕಿದೆ. ಓಕೆ, 50,800 ಮೇಲೆ ನಿಮ್ಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ. 50,800 ನಮಗೊಂದು ಮೇಜರ್ ಸಪೋರ್ಟನ್ನು ಕಾಣಿಸ್ತಾ ಇದೆ ಡೇ ಕ್ಯಾಂಡಲಲ್ಲಿ. ಇದು ಹಾಕಿರ್ತಕ್ಕಂಥ ಚಾರ್ಟ್ ನಮಗೆ ಡೇ ಕ್ಯಾಂಡಲ್ ಚಾರ್ಟ್. ಓಕೆ, 50,800 ಮೇಲೆ ನಮಗೊಂದು ಮೇಜರ್ ಆಗಿ ಒಂದು ಸಪೋರ್ಟನ್ನು ಕ್ರಿಯೇಟ್ ಆಗಿದೆ. ಅದಾದ ನಂತರ ನಮಗೊಂದು ಫ್ಲಾಗ್ ಆ್ಯಂಡ್ ಪೋಲ್ ಥರ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಆಯಿತು. ಅಂದರೆ ಆ ಒಂದು ಚಾರ್ಟನ್ನು ನಮಗೆ ಕ್ರಿಯೇಟ್ ಮಾಡ್ಕೊಂಡು ಬಂತು. ಸೊ ಫ್ಲಾಗ್ ಆ್ಯಂಡ್ ಪೋಲ್ ಕೂಡ ನಿಮಗೆ ಈ ವಿಡಿಯೋ ಕಳೆದ 2 ವಿಡಿಯೋದ ಹಿಂದೆ ನಾನು ಆ ವಿಡಿಯೋದ ಬಗ್ಗೆ ನಾನು ಇದು ಮಾಡಿದ್ದೇನೆ. ಸೊ ಫ್ಲಾಗ್ ಆ್ಯಂಡ್ ಪೋಲ್ ಆದ ನಂತರ ಮಾರ್ಕೆಟ್ನ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದರೆ, ಮಾರ್ಕೆಟ್ನ ಸ್ವಭಾವ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲಾಗ್ ಆ್ಯಂಡ್ ಪೋಲ್ ಆಗಿದೆ. ಸೊ ಇದರ ನಂತರ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಒಳಗಡೆ ಉಳ್ಕೊಂಡು ನಂತರ ಬ್ರೇಕ್ಔಟ್ ಕೂಡ ಆಗುತ್ತೆ. ಚಾನ್ಸಸ್ ಜಾಸ್ತಿ ಕಾಲ್ ಸೈಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳಿದೆ ಕೂಡ. ಸೊ ಮಾರ್ಕೆಟ್ ಕೂಡ ಅದೇ ರೀತಿಯಲ್ಲಿ ವರ್ಕ್ ಆಗಿದೆ. 4 ದಿವಸ ಒಂದು ಫ್ಲಾಗ್ ಆ್ಯಂಡ್ ಫಾಲ್ ಥರ ಕ್ಯಾಂಡಲ್ನ ಕ್ರಿಯೇಟ್ ಮಾಡಿಕೊಂಡು ಡೋಜಿನ ಕ್ರಿಯೇಟ್ ಮಾಡಿಕೊಂಡು ನಮಗೆ ಮಾರ್ಕೆಟ್ ಕ್ಲೋಸ್ ಆಗಿರೋದು ಇವತ್ತಿಗೆ 51,440 51,439 ಇದೆ. ಓಕೆ, 51,439ಗೆ ನೆನ್ನೆಗಿಂತಲೂ ನಮಗೆ ಕ್ಲೋಸ್ ಆಗಿರೋದು 88 ಪಾಯಿಂಟು ಮೇಲೆ ನಮಗೆ ಕ್ಲೋಸು ಆಗಿದೆ. ಅಂದರೆ ಮಾರ್ಕೆಟ್ನಲ್ಲಿ ಒಂದು ಕ್ಯಾಂಡಲನ್ನು ಹೈಯರ್ ಲೆವೆಲಲ್ಲಿ ಓಪನ್ ಆಗಿತ್ತು. ನಮಗೆ ಓಪನ್ ಆಗಿರೋದು ಆಲ್ಮೋಸ್ಟ್ ನಮಗೆ 50 ಲೋ ಕೊಟ್ಟಿರೋದು 51,295ಇಂದ ಹೈ ಹೋಗಿರೋದು 51,579ವರೆಗೂ ಹೋಗಿದೆ ಮಾರ್ಕೆಟ್. ಸೊ ಅದಾದ ನಂತರ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತು. ನಮಗೆ ರೆಸಿಸ್ಟೆನ್ಸ್ ಇರೋದು ನಿಮಗೆಲ್ರಿಗೂ ಗೊತ್ತೇ ಇದೆ. 51,800 ಒಂದು ರೆಸಿಸ್ಟೆನ್ಸ್ ಇದೆ, ಮೇಜರ್ ಒಂದು ರೆಸಿಸ್ಟೆನ್ಸ್ ಇದೆ. ಆ ಒಂದು ರೆಸಿಸ್ಟೆನ್ಸ್ನ ಬೀಟ್ ಮಾಡಿದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನಮಗೆ 52,000 ಒಂದು ಸಿಗ್ತಕ್ಕಂಥ ಚಾನ್ಸಸ್ ಇದೆ ಅಂತ. ನಮಗೆ ಸೈಕಲಾಜಿಕಲಿ ನಂಬರ್ ನೋಡೋದಾದರೆ 52,000 ಇರೋದು ನಮ್ಮ ಸಪೋರ್ಟ್, ನಮ್ಮ ರೆಸಿಸ್ಟೆನ್ಸು. ನನ್ನ ಅನಾಲಿಸಿಸ್ನಲ್ಲಿ 51,800ವರೆಗೂ ಮಾರ್ಕೆಟ್ ಹೋಗುವ ಚಾನ್ಸಸ್ ಇದೆ ಅಂತ ನಾನು ಕಳೆದ ವಿಡಿಯೋ 10 ದಿನದಿಂದ ಹೇಳ್ತಾ ಬರ್ತಾ ಇದ್ದೀನಿ. ಓಕೆ, ನಿಮ್ಮ ಅನಾಲಿಸಿಸ್ ಕೂಡ ಸ್ವಲ್ಪ ಒಂಚೂರು ಹೆಚ್ಚು ಕಡಿಮೆ ಇರ್ಬೋದು. 52,000 ನಮಗೆ ಸೈಕಲಾಜಿಕಲಿ ಒಂದು ನಂಬರ್ ಇದೆ, ಮತ್ತು ಅಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್, ಮೇಜರ್ ಒಂದು ರೆಸಿಸ್ಟೆನ್ಸ್ನ ಫೇಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. 52,000 ನೆಕ್ಸ್ಟ್ ನಮಗೆ ಒಂದು ರೆಸಿಸ್ಟೆನ್ಸ್ನ ಇದೆ. 52,000 ಸೊ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಕಾಲ್ ಸೆಲ್ ಕೂಡ ಕೊಟ್ಟಿರ್ತಾರೆ. ಹೈಯೆಸ್ಟ್ ಓಪನ್ ಮಾರ್ಕೆಟ್ ಅದರ ಮೇಲೆ ಹೋಗೋದಿಲ್ಲ ಅಂತೇಳಿ 52,000 ಕೂಡ ಕಾಲ್ ಸೆಲ್ಲು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ 52,000 ಕೂಡ ಇರುತ್ತೆ. ನನ್ನ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು 51,800. ಓಕೆ, ಸೊ ಗಮನದಲ್ಲಿ ಇಟ್ಕೊಳ್ಳಿ. 51,800 ನಾಳೆ ನೀವು ಯಾರೆಲ್ಲ ಟ್ರೇಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ 51,800 ನಮಗೊಂದು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಆಗಿದೆ. 51,800. ಓಕೆ, 51,800 ಒಂದು ರೆಸಿಸ್ಟೆನ್ಸ್ ಇದೆ. ಇನ್ನು ಸಪೋರ್ಟ್ ನೋಡೋದಾದ್ರೆ 50,800 ಒಂದು ದೊಡ್ಡ ಮೇಜರ್ ಸಪೋರ್ಟ್ ಇದೆ. ಅದಾದ ನಂತರ ನಮಗೆ ಬ್ರೇಕ್ಔಟ್ ಆಗಿರೋದು ಫ್ಲಾಗ್ ಆ್ಯಂಡ್ ಫಾಲ್ ಮೇಲೆ ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ಸ್ನ ನೋಡಿದಾಗ ನಮಗೆ 51,350 ಮೇಲೆ ನಮಗೆ ಬ್ರೇಕ್ಔಟ್ ಆಗಿದೆ ಅಂತ ಕಳೆದ 10 ದಿವಸದಿಂದ ವಿಡಿಯೋನ ಮಾಡಿ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅದು ಯಾವ ಲೆವೆಲ್ಲು ನೀವು ಇಲ್ಲಿ ಚೆಕ್ ಮಾಡ್ಬೋದು. 51,350 ಮೇಲೆ. ಸೊ ಓಕೆ, 51,350 ಮೇಲೆ ಯಾವುದೇ ಕ್ಯಾಂಡಲನ್ನು ಕ್ಲೋಸಿಂಗನ್ನು ಕೊಟ್ಟಿಲ್ಲ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕೂಡ ನಾವು ನೋಡ್ಕೊಬರೋಣ. 15 ಮಿನಿಟ್ ಟೈಮ್ ಫ್ರೇಮಲ್ಲೂ ಕೂಡ 51,350 ಕೆಳಗಡೆ ನಮಗೆ ಒಂದು ಕ್ಯಾಂಡಲ್ ಕೂಡ ಕ್ಲೋಸಿಂಗನ್ನು ಕೊಡಲಿಲ್ಲ. ಓಕೆ, 1,300 ಕೆಳಗಡೆ ನಮಗೆ ಏನಾದರೂ ಕ್ಲೋಸಿಂಗ್ ಕೊಟ್ಟಿದ್ರೆ 1,300 ಕೆಳಗಡೆ ನಮ್ಗೆ ಕ್ಲೋಸಿಂಗ್ ಕೊಟ್ಟಿದ್ರೆ ನಾನು ಕೂಡ ಇವತ್ತು ಈ ಸೈಡಲ್ಲಿ ಅಂದರೆ ರಿವರ್ಸ್ ಟ್ರೇಡಲ್ಲಿ ಕೆಳಗಡೆ ಒಂದು ಟ್ರೇಡನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ರಿಜೆಕ್ಷನ್ ಕ್ಯಾಂಡಲ್ಸ್ಗಳು ಇದ್ದಾವೆ. ನಾವು ಈಗ ಏನು ಮಾಡೋಣ, ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಇದೆಯಾ ಅಪ್ ಟ್ರೆಂಡ್ ಇದೆಯಾ ಅಂತ ಕೆಲವರಿಗೆ ಹೊಸಬರಿಗೆ ವೀಡಿಯೋನ ಅರ್ಥ ಆಗಬೇಕು ಅಂತ ಅನ್ನೋದಾದರೆ ತಿಳಿಬೇಕಾಗುತ್ತೆ. ಸೊ ಅದನ್ನು ನಾವು ತಿಳ್ಕೊಬರೋಣ. ಸೊ ಮೇಜರ್ ಸಪೋರ್ಟ್ ನಮಗೆ ಕಳೆದ 2023ರಿಂದ ನೀವು ನೋಡ್ಬೋದು. 2023ರಿಂದ ಸಪೋರ್ಟ್ನ ತೊಗೊಳ್ತಾ ಹೋಗ್ತಾ ಇದೆ. ಓಕೆ,
ಅಕ್ಟೋಬರಿಂದ, ಓಕೆನಾ, 2003 ಅಕ್ಟೋಬರಿಂದ ನಮಗೆ ಮೇಜರ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಓಕೆ, 1 ಸಪೋರ್ಟ್, 2 ಸಪೋರ್ಟ್, 2 3 4 5 6. ಈಗಲೂ ಕೂಡ ಮಾರ್ಕೆಟ್ ಒಂದು ಅಪ್ ಟ್ರೆಂಡಲ್ಲ ಇದೆ. ಇಲ್ಲೂ ಕೂಡ ಒಂದು ಸಪೋರ್ಟನ್ನು ತಗೊಂಡು ಕನ್ಸಾಲಿಡೇಷನ್ನ ಮಾಡಿ ನಂತರ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಆಗಿದೆ. ಈ ಒಂದು ಜಾಗದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲೂ ಕೂಡ ಒಂದು ಟ್ರೆಂಡ್ ಲೈನನ್ನು ಸಪೋರ್ಟನ್ನು ತಗೊಂಡು ಮಾರ್ಕೆಟ್ ಒಂದು ಬ್ರೇಕ್ಔಟ್ ಆಗಿದೆ. ಈಗಲೂ ಕೂಡ ಬ್ರೇಕ್ಔಟಲ್ಲಿದೆ. ಸೊ ಕ್ಯಾಂಡಲ್ ಚಿಕ್ಕದಾಗಿದ್ರೂ ಕೂಡ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಆಗಿದೆ. ನಮಗೆ ಮೇಜರ್ ಸಪೋರ್ಟ್ ಇರೋದು 50,800 ನಿಮ್ಗೆ ಗೊತ್ತಾಗಿದೆ. ಓಕೆ, ನಾವೇನು ಮಾಡೋಣ ಈಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ ನಾಳೆ ಹೇಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಮಾರ್ಕೆಟ್ನಲ್ಲಿ. ಓಕೆನಾ, ಸೊ ಇದೆಲ್ಲ ಅಳಿಸ್ಬಿಡೋಣ ನಾವು. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕೂಡ ಅದೇ ಒಂದು ಫ್ಯಾಗನ್ ಪ್ರೋಲನ ಮತ್ತು ಸಪೋರ್ಟನ್ನು ತೊಗೊಂಡಿದೆ. ಓಕೆನಾ, ಏನಿದೆ ನಮ್ಮ ಒಂದು 15 ಮಿನಿಟ್ ಕ್ಯಾಂಡಲ್ಸ್ನ ಏನು ನೋಡಿದೀವೋ, ಸೊ ಆ ಕ್ಯಾಂಡಲ್ಸು 15 ಮಿನಿಟ್ ಟೈಮ್ ಫ್ರೇಮ್ ಕ್ಯಾಂಡಲ್ಸಲ್ಲಿ ನಮಗೆ ಸಪೋರ್ಟ್, ಮೇಜರ್ ಸಪೋರ್ಟನ್ನು ತೊಗೊಂಡಿತ್ತು. ಇವತ್ತು ನಾವು ಕೂಡ ಲೈವ್ ಮಾರ್ಕೆಟ್ನಲ್ಲಿ ಈ ಒಂದು ಬಾಕ್ಸ್ ಕೆಳಗಡೆ ಅಥವಾ ಮೇಲ್ಗಡೆ ಬಂದರೆ ನಾವು ಟ್ರೇಡ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಓಕೆ, ಇದನ್ನು ನಾನು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಲೈವ್ ಮಾರ್ಕೆಟ್ನಲ್ಲಿ ನಾನು ಹಾಕಿದ್ದೆ. ಸೊ ಅದು ಏನಾಯಿತು, ಬಾಕ್ಸಿಂದ ಮೇಲೆ ಅಥವಾ ಕೆಳಗಡೆ ಬರಲಿ ಅಂತ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿತ್ತು. 5 ಮಿನಿಟ್ಸಲ್ಲಿ ನಮಗೊಂದು ಬಾಕ್ಸ್ ರೀತಿಯಲ್ಲಿ ಕ್ರಿಯೇಟ್ ಆಗಿತ್ತು. ಬಾಕ್ಸ್ ಅಂದರೆ ಒಂದು ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. ಸೊ ಮೇಲೇನೂ ಕೆಳಗಡೆನೂ ನಾವು ಟ್ರೇಡನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಪ್ರೀಮಿಯಂ ಡಿ ಕೆ ಒಂದು ಮೇಜರ್ ರೋಲ್ ಮಾಡುತ್ತೆ. ಯಾರಿಗೆಲ್ಲ ಆಪ್ಷನ್ ಬೈಯಿಂಗ್ ಗೊತ್ತಿದೆ, ಆಪ್ಷನ್ ಬೈಯಿಂಗ್ ಗೊತ್ತಿರೋರಿಗೆ ಪ್ರೀಮಿಯಂ ಡಿ ಕೆ ಆಗುತ್ತೆ ಅಂತೇಳಿ ನಾವೇನು ಮಾಡಿದ್ವಿ, ಈ ಒಂದು ಬಾಕ್ಸ್ ಒಳಗಡೆ ಮಾರ್ಕೆಟ್ ಒಂದು ಮೇಲೆ ಹೋಗೋದಿಲ್ಲ, ಕೆಳಗಡೆನೇ ಹೋಗೋದಿಲ್ಲ, ಒಂದು ಟ್ರೇಡನ್ನು ಅವಾಯ್ಡ್ ಮಾಡೋಣ ಅಂತ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಅವಾಯ್ಡ್ ಮಾಡಿದ್ವಿ. ನಂತರ ನಮ್ಗೆ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಒಂದು ಬ್ರೇಕ್ಔಟ್ ಸಿಕ್ತು. ಕಡೆಗೆ ನಮಗೆ ಈ ಟ್ರೇಡಲ್ಲಿ ಫಾಸ್ಟ್ ಮೂವ್ಮೆಂಟ್ ಇರೋದ್ರಿಂದ, ಆಲ್ರೆಡಿ ಪ್ರೀಮಿಯಂ ಮೂವ್ಮೆಂಟ್ ಆಗಿರೋದ್ರಿಂದ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಟ್ರೇಡ್ ಮಾಡೋದಕ್ಕೆ ಕಷ್ಟ ಆಯ್ತು ಇವತ್ತಿನ ಟ್ರೇಡಲ್ಲಿ. ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಓಕೆ, ಒಂದು ವೇಳೆ ನಾಳೆ ಏನಾದರೂ ನಮಗೆ ಒಂದು ವೇಳೆ ಮಾರ್ಕೆಟ್ ಇದೇ ಜಾಗದಲ್ಲಿ ಓಪನ್ ಆಗಿ ನಮಗೆ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇರೋದು, ನಾಳೆ ಇದೇ ಜಾಗದಲ್ಲಿ ಓಪನ್ ಆಗಿ ಒಂದು ಫ್ಲಾಟ್ ಓಪನ್ ಆಗಿ ಏನಾದರೂ ಇಲ್ಲೇನಾದರೂ ಪ್ರೈಸ್ ಆಕ್ಷನ್ ಮಾಡಿದ್ರೆ ನಾವೇನು ಮಾಡೋದು, ಇದ್ರ ಕೆಳಗಡೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಲೆವೆಲಲ್ಲಿ ನೋಡಿಕೊಂಡು ಒಂದು ಕ್ಯಾಂಡಲ್ ಯಾವ ರೀತಿ ಕ್ಯಾಂಡಲನ್ನು ಕ್ರಿಯೇಟ್ ಆಗುತ್ತೆ ಅಂತ ನೋಡಿಕೊಂಡು, ಒಂದು ಬುಲ್ಲಿಶ್ ಕ್ಯಾಂಡಲ್ ಆದರೂ ಆಗಿರ್ಬೋದು, ಕೆಳಗಡೆಯಿಂದ ಒಂದು ರಿಜೆಕ್ಷನ್ ಕ್ಯಾಂಡಲ್ ಆದರೂ ಆಗಿರ್ಬೋದು, ಆ ಒಂದು ರಿಜೆಕ್ಷನ್ ಕ್ಯಾಂಡಲ್ ನೋಡಿಕೊಂಡು ನಾವೇನು ಮಾಡಬೇಕು, ಕಾಲ್ ಸೈಡ್ಗೆ ಒಂದು ಎಂಟ್ರಿನ ತೊಗೊಳ್ಬೋದು. ಓಕೆನಾ, ಕಾಲ್ ಸೈಡ್ಗೆ ಈ ಒಂದು ಸಪೋರ್ಟಲ್ಲಿ ಏನಿದೆ, ಈ ಸಪೋರ್ಟಲ್ಲಿ ಕೆಲವೊಂದಿಷ್ಟು ಸಪೋರ್ಟ್ ಏನಿದೆ ಅದು ಭಾಳ ಮೇಜರ್ ಆಗಿ ಸಪೋರ್ಟನ್ನು ಕ್ರಿಯೇಟ್ ಆಗ್ತದೆ. 51,350 51,300 ಏನಿದೆಯಲ್ಲ, ಈ ಒಂದು ರೇಂಜ್ 50 ಒಂದು ಇದೆಯಲ್ಲ, 51,350 51,300 ರೇಂಜ್ ಏನಿದೆ, ಆ ರೇಂಜ್ ಭಾಳಷ್ಟು ಮೇಜರ್ ಆಗಿ ಸಪೋರ್ಟನ್ನು ತೊಗೊಳ್ತಾ ಇದೆ. ನೆಕ್ಸ್ಟ್ ನಾವೇನು ಮಾಡ್ಬೋದು, ಸಿಂಪಲ್ ಆಗಿ ನಾವು 51,350 ಮೇಲೆ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಮಾಡಿದ್ರೆ 51,350 ಮೇಲೆ ಕನ್ಸಾಲಿಡೇಷನ್ ಮಾಡಿ 350 ಮೇಲೆ ಒಂದು ಬ್ರೇಕ್ಔಟ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್, ನಮಗೆ ಗ್ರೀನ್ ಕ್ಯಾಂಡಲ್ ಸಿಕ್ಕು. ಸೊ ಈ ರೀತಿ ಇದು ಕನ್ಸಾಲಿಡೇಷನ್ ಮಾಡಿ 350 ಮೇಲೆ ಬಂದರೆ ಮಾತ್ರ ನಾವು ಒಂದು ಕಾಲ್ ಸೈಡ್ಗೆ ಎಂಟ್ರಿ ತೊಗೊಂಡು 100-200 ಪಾಯಿಂಟ್ ಈಜಿಯಾಗಿ ಕಾಲ್ ಸೈಡ್ಗೆ ಹಿಡಿಬೋದು. ಸೊ ಇಂಡಿಯಾ ವಿಕ್ಸ್ ಸ್ವಲ್ಪ ಲೋ ಇರೋದ್ರಿಂದ ಮಾರ್ಕೆಟ್ ಮೂವ್ಮೆಂಟ್ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ನೆಕ್ಸ್ಟ್ ನಮ್ಗೆ ರೆಸಿಸ್ಟೆನ್ಸ್ ಇರೋದು ಎಲ್ಲಿಗೆ, 51,350 ಮೇಲೆ ಕಾಲ್ ಸೈಡ್ಗೆ ನಾವು ಎಂಟ್ರಿ ತೊಗೊಂಡು 100-200 ಪಾಯಿಂಟ್ ಈಜಿಯಾಗಿ ನಮಗೆ ಮಾರ್ಕೆಟ್ ಒಂದು ಮೂವ್ಮೆಂಟ್ನ ಸಿಗೋ ಚಾನ್ಸಸ್ ಇದೆ. ಇಂಡಿಯಾ ವಿಕ್ಸ್ ಕಡಿಮೆ ಇರೋದ್ರಿಂದ ಪಾಯಿಂಟ್ಸ್ ನಾವು ಸ್ವಲ್ಪ ಆದಷ್ಟು ಕಡಿಮೆ ಇಟ್ಕೊಂಡ್ರೆ ನಮ್ಮ ಪ್ರಾಫಿಟಬಿಲಿಟಿ ಟ್ರೇಡನ್ನು ಬೇಗ ಆಗುತ್ತೆ. ಸೊ 51,800ಗೆ ನಮಗೊಂದು ಮೇಜರ್ ರೆಸಿಸ್ಟೆನ್ಸ್ ಇದೆ, ಅದು ನಿಮಗೆ ಗೊತ್ತೇ ಇದೆ. 51,800ಅಲ್ಲಿ ನಮಗೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇದು ನಿಮ್ಗೆ ಗೊತ್ತಿದೆ. ಓಕೆನಾ, ಸೊ ನೆಕ್ಸ್ಟ್ ಒಂದು ವೇಳೆ 51,350 51,400 ಮೇಲೇ ಓಪನ್ ಆಗಿ ನಾಳೆ, ಓಕೆ, ಒಂದು ವೇಳೆ 51,400 ಒಂದು ಫ್ಲಾಟಾಗಿ ಓಪನ್ ಆಗಿ 51,400 ಮೇಲೇ ಒಂದು ವೇಳೆ ಓಪನ್ ಆದರೆ ಇದು ಕೂಡ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿ ನಂತರ ಕಾಲ್ ಸೈಡಿಗೆ ಕೂಡ ನಾವು ಎಂಟ್ರಿ ತೊಗೊಳ್ಬೋದು. ನೆಕ್ಸ್ಟ್ ಒಂದು ವೇಳೆ ಗ್ಯಾಪ್ ಡೌನ್ ಆಯಿತು, ಸೊ ಒಂದು ವೇಳೆ ಗ್ಯಾಪ್ ಡೌನ್ ಆಯಿತು ಅಂದರೆ ನೆಕ್ಸ್ಟ್ ಫ್ಲಾಗ್ ಆ್ಯಂಡ್ ಫಾಲ್ ಏನಿದೆ ಅದ್ರ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಒಂದು ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಓಕೆನಾ, ಇದ್ರ ಒಳಗಡೆ ಏನಿದೆ, ಈ ರೇಂಜ್ ಏನಿದೆ, ಈ ರೇಂಜ್ ಭಾಳಷ್ಟು ಚಿಕ್ಕದಾಗುತ್ತೆ. ಮತ್ತು ನಮಗೆ 51,100ಅಲ್ಲಿ ಒಂದು ಸಪೋರ್ಟ್ ಇದೆ, ನಿಮಗೆ ಗೊತ್ತಿದೆ. 51,100ಅಲ್ಲಿ ಒಂದು ಮೇಜರ್ ಸಪೋರ್ಟನ್ನು ಕ್ರಿಯೇಟ್ ಆಗ್ತಾ ಇದೆ, 51,100. ಓಕೆನಾ, ಸೊ ಅದನ್ನು ನಾನು ಹೇಳೋದು ಮರ್ತಿದ್ದೆ. 51,100ಅಲ್ಲಿ ಒಂದು ಸಪೋರ್ಟ್ ಇದೆ, ಅಲ್ಲಿ ನಮಗೆ 51,100ಅಲ್ಲಿ ಒಂದು ಬ್ರೇಕ್ಔಟ್ ಆಗಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಓಕೆನಾ, 51,000 ಕೂಡ ನಮಗೆ ಸಪೋರ್ಟನ್ನು ಕ್ರಿಯೇಟ್ ಆಗುತ್ತೆ. ಕೆಳಗಡೆ ಬರೋದು, ಕೆಳಗಡೆ ನೋಡೋದಾದರೆ ನಮಗೆ 51,000 ಸಪೋರ್ಟ್ ಆಗುತ್ತೆ, 51,100 ಕೂಡ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ 51,000 ಏನಾದರೂ ಕೆಳಗಡೆ ಬೀಟ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಇರೋದು 50,800 ಸಪೋರ್ಟ್, 50,800 ಸಪೋರ್ಟ್ ಇದೆ. ಓಕೆನಾ, 50,800 ನಮಗೆ ಮೂಮೆಂಟ್ಸ್ ಕೆಳಗಡೆ ಒಂದು ವೇಳೆ ನಾರ್ಮಲ್ ಆಗಿ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ ಬರೋಕ್ಕೆ ಶುರುವಾದರೆ ನೀವೇನು ಮಾಡ್ಬೋದು, ಆ ಟೈಮಲ್ಲಿ ನಾವು, ಅಥವಾ ನೀವು ನಾಳೆ ಲೈವ್ ಜಾಯ್ನ್ ಆದರೆ ಲೈವಲ್ಲಿದ್ದರೆ ನಿಮಗೂ ಕೂಡ ಒಂದು ಇದಾಗುತ್ತೆ. ಸೊ
51,350 ಕೆಳಗಡೆ ಬರೋಕ್ಕೆ ಶುರು ಮಾಡಿ 300 ಕೆಳಗಡೆ ಬರೋಕ್ಕೆ ಶುರು ಮಾಡಿದ್ರೆ ನೆಕ್ಸ್ಟ್ ಸಪೋರ್ಟ್ ಇರೋದು 50,100 50,000ವರೆಗೂ ಇದೆ, 51,000ವರೆಗೂ ಇದೆ. ಸೊ 51,100 ಮೇಜರ್ ಸಪೋರ್ಟ್ ಇದೆ. ಅದು ಸಪೋರ್ಟನ್ನು ಬ್ರೇಕ್ ಮಾಡೋದು ಕಷ್ಟ. 51,100 ಬ್ರೇಕ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಇರೋದು 50,800. ಓಕೆ, ಸೊ ಐ ಹೋಪ್ ನಿಮಗೆ ಮಾರ್ಕೆಟ್ ಯಾವ ರೀತಿ ನಾಳೆ ವರ್ಕ್ ಆಗ್ಬೋದು ಅನ್ನೋ ಒಂದು ಕ್ಲೂ ಸಿಕ್ಕಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೇನೆ. ಸೊ ನೀವೇನಾದರೂ ಹೊಸಬರಾಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.